ತಾರಾಸು ಅವರು ಬರೆದಿರೋ ಈ ದುರ್ಗಸ್ತಮಾನ ಆ ಮದಕರಿ ನಾಯಕರ ಗುಣ ಹೇಗಿತ್ತು, ವಿತಂಡವಾದದ ಜೊತೆಗೆ ಕಳ್ಳಿ ನರಸಪ್ಪನವರು ಒಳ್ಳೆಯವರ, ಹೈದರಾಲಿ ಒಳ್ಳೆಯವರ, ವೀರ ಮದಕರಿ ನಾಯಕ ಯಾರು ಗೊತ್ತಿಲ್ಲ. ಇವರ ಪರಾಕ್ರಮ, ಇವರ ವೀರ ಮರಣ, ಇವರ ರಾಜ್ಯಾಡಳಿತ ಪ್ರತಿ ಒಂದು ಈಗಿನ ಕಾಲಘಟ್ಟಕ್ಕೂ ಪಾಠವಾಗಿದೆ ಅಂದ್ರೆ ತಪ್ಪಾಗಲ್ಲ. ಈ ವೀರ ಮದಕರಿ ನಾಯಕನ ಒಂದು ಆಡಳಿತ, ಸಾಮ್ರಾಜ್ಯ, ವೈಖರಿ ಪ್ರತಿ ಒಂದನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಇಂದಿನ ರಾಜತಾಂತ್ರಿಕತೆ ಮತ್ತು ರಾಜಕೀಯದಲ್ಲಿ ಎಷ್ಟೋ ಬೆಳವಣಿಗೆಗಳನ್ನ ಮಾಡ್ಕೋಬಹುದು. ಅದೆಷ್ಟು ಅಚ್ಚುಕಟ್ಟಾದ ಒಂದು ರಾಜ್ಯಭಾರ ಮಾಡಿದ್ರು ಅಂತಂದ್ರೆ ವೀರಮದಕರಿ ನಾಯಕ. ಅದು ಈಗಲೂ ಮಾರ್ಗದರ್ಶನ. ಅವರ ಕೋಟೆ ನಿರ್ಮಾಣ ಆಗಿರ್ಬೋದು, ಜನರ ಜೊತೆ ಅವ್ರು ಇಟ್ಟುಕೊಳ್ತಕ್ಕಂಥ ಒಂದು ಸಂಬಂಧ ಆಗಿರ್ಬೋದು, ಈ ವೀರಮದಕರಿ ಆಳಿದ ಒಂದು ರಾಜ್ಯ ಏನು ಚಿತ್ರದುರ್ಗ ಇದೆಯಲ್ಲ, ಈ ಚಿತ್ರದುರ್ಗದ ರಾಜ್ಯಾಡಳಿತ ಅದ್ರ ಬಗ್ಗೆ ಕೂಲಂಕುಷವಾಗಿ ಸ್ಟಡಿ ಮಾಡಿದ್ರೆ ಇವತ್ತಿನ ಆಡಳಿತದಲ್ಲೂ ಎಷ್ಟೋ ಸುಧಾರಣೆಗಳನ್ನು ತಗೊಂಡ್ಬರ್ಬೋದು. ಜನರ ಜೊತೆ ಅವ್ರು ಇಟ್ಕೊಳ್ತಕ್ಕಂಥ ಒಂದು ಸಂಬಂಧ ಆಗಿರ್ಬೋದು, ಮತ್ತೆ ಇತರ ರಾಜ್ಯಗಳೊಟ್ಟಿಗೆ ಅವ್ರು ಯಾವ ರೀತಿ ವ್ಯವಹಾರಗಳನ್ನ ಮಾಡ್ತಾ ಇದ್ರು, ಮತ್ತೆ ರಾಜ್ಯಾಡಳಿತಕ್ಕೆ ಏನೇನ್ ಬೇಕು, ಯಾವ ವರ್ಗಗಳನ್ನ ನಾವು ಇಟ್ಕೋಬೇಕು. ಈಗ ನಾವು ಸೈನಿಕರು, ಆರ್ಮಿ ಮತ್ತೆ ಕೆಲಸ ಕಾರ್ಯಗಳಿಗೆ ನಾವು ಡಿಪಾರ್ಟ್ಮೆಂಟ್ಗಳನ್ನ ನಾವು ಮಾಡ್ಕೊಂಡಿದೀವಲ್ಲ, ಆ ಡಿಪಾರ್ಟ್ಮೆಂಟ್ಗಳನ್ನ ಮದಕರಿ ನಾಯಕರಷ್ಟು ಅಚ್ಚುಕಟ್ಟಾಗಿ ಯಾವ ರಾಜರು ಮಾಡಿಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ದಳವಾಯಿಗಳ ಒಂದು ಕಾನ್ಸೆಪ್ಟ್ ಆಗಿರುವುದು, ಕೊತ್ವಾಲ ಚಾವಡಿ, ಚಪ್ಪೆ ಚಾವಡಿ, ತಳವಾರ ಚಾವಡಿ, ಸೊ ಈ ತರದ್ದು ಒಂದು ವಿಚಾರಗಳನ್ನ ಕೂಲಂಕುಷವಾಗಿ ಅವರು ಮಾಡಿಕೊಂಡು ಜನಗಳ ರಕ್ಷಣೆಗೆ ನಿಂತಿದ್ರು. ಇಂಥ ಒಬ್ಬ ವೀರ ಮದಕರಿ ನಾಯಕರ ಬಗ್ಗೆ ತಾರಾಸು ಅವರು ದುರ್ಗಸ್ತಮಾನ ಅಂತ ಒಂದು ಪುಸ್ತಕ ಬರೆದಿದ್ದಾರೆ, ನೋಡಬಹುದು ಇಲ್ಲಿ. ಈ ದುರ್ಗಸ್ತಮಾನವನ್ನ ನಾನು ಓದ್ತಾ ಇದ್ದೀನಿ. ಆ ರಾಜ್ಯದ ಆಡಳಿತ ಹೇಗಿತ್ತು, ಆ ಮದಕರಿ ನಾಯಕರ ಗುಣ ಹೇಗಿತ್ತು, ಆ ರಾಜ್ಯದಲ್ಲಿ ಜನ ಎಷ್ಟು ಸಂತೋಷವಾಗಿದ್ರು, ಅವರ ಒಂದು ಕಾರ್ಯ ಯೋಜನೆ ಹೇಗಿತ್ತು, ಇತರ ರಾಜರೊಂದಿಗೆ ಅವರ ಯುದ್ಧ ತಂತ್ರ ಹೇಗಿತ್ತು, ಪ್ರತಿ ಒಂದನ್ನ ಈ ದುರ್ಗಸ್ತಮಾನವನ್ನ ನಾನು ಓದಿದ ಮೇಲೆ ತಿಳ್ಕೊಂಡೆ. ಇಂತಹ ವಿಚಾರವನ್ನ ತಮ್ಗೆಲ್ಲ ತಿಳಿಸ್ಬೇಕು ಅನ್ನೋದು ನನ್ನ ಆಸೆ. ಹಾಗಾಗಿ ಈ ದುರ್ಗಸ್ತಮಾನದ ವಿಚಾರವನ್ನ ಪಾರ್ಟ್ ಬೈ ಪಾರ್ಟ್ ತಮ್ಗೆ ನಾನು ತಿಳಿಸ್ತಾ ಹೋಗ್ತೀನಿ. ತಾರಾಸು ಅವರು ಬರೆದಿರೋ ಈ ದುರ್ಗಸ್ತಮಾನ ನಿಜಕ್ಕೂ ಎಷ್ಟೋ ತಲೆಮಾರಿಗೆ ದಿಕ್ಸೂಜಿ ಆಗಿರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದೆಂತ ಅದ್ಭುತ ವಿವರಣೆ. ಪ್ರತಿ ಒಂದು ಪೇಜ್ ಅಲ್ಲೂ ವಿತಂಡವಾದದ ಜೊತೆಗೆ ಈ ಪುಸ್ತಕವನ್ನ ತಾರಾಸು ಅವರು ಬರೆದಿದ್ದಾರೆ. ಇದರಲ್ಲಿ ಮದಕರಿ ನಾಯಕ ಒಳ್ಳೆಯವರ, ಕಳ್ಳಿ ನರಸಪ್ಪನವರು ಒಳ್ಳೆಯವರ, ಓಬವ್ವ ನಾಗತಿ ಅವರು ಒಳ್ಳೆಯವರ, ಹೈದರಾಲಿ ಒಳ್ಳೆಯವರ, ಇಲ್ಲ ಮರಾಠರು ಒಳ್ಳೆಯವರ ಅನ್ನೋದು ಕೂಲಂಕುಷವಾಗಿ ನಿಮ್ಗೆ ಗೊತ್ತಾಗುತ್ತೆ ಈ ತಾರಾಸು ಅವರ ದುರ್ಗಸ್ತಮಾನವನ್ನ ಓದಿದ್ರೆ. ದುರ್ಗಸ್ತಮಾನ ಕೇವಲ ಪುಸ್ತಕ ಅಲ್ಲ, ಇದು ಕನ್ನಡ ಸಾಹಿತ್ಯ ಲೋಕದ ಒಂದು ಬಹುದೊಡ್ಡ ದಿಕ್ಸೂಚಿ. ಇದು ಕನ್ನಡದ ಯುವ ಪೀಳಿಗೆ ಇಂತಹ ಪುಸ್ತಕಗಳನ್ನ ಓದಬೇಕು. ಇಂತಹ ಪುಸ್ತಕಗಳನ್ನ ಓದಿದಾಗ ಎಷ್ಟೋ ವಿಚಾರಗಳು ನಮಗ್ ಗೊತ್ತಾಗುತ್ತೆ, ಇತಿಹಾಸ ನಮಗ್ ಗೊತ್ತಾಗುತ್ತೆ. ದುರ್ಗಸ್ತಮಾನ ವಿಚಾರಗಳ ಕೈಗನ್ನಡಿ, ದುರ್ಗದ ದೊರೆಯ ಕೈಗನ್ನಡಿ, ಹೈದರಾಲಿಯ ಕೈಗನ್ನಡಿ, ಪ್ರತಿ ಒಂದು ವಿಚಾರದ ಪ್ರತಿಯೊಬ್ಬ ಕನ್ನಡಿಗನ ಕೈಗನ್ನಡಿ ಇದು. ಸೊ ಹಾಗಾಗಿ ತಾವು ದಯವಿಟ್ಟು ಈ ಪಾರ್ಟ್ ಬೈ ಪಾರ್ಟ್ ವಿಚಾರವನ್ನ ಪ್ರತಿನಿತ್ಯ ನೋಡಿ ವಿಚಾರವನ್ನ ತಿಳ್ಕೊಳ್ಳಿ.